के बारे में एक भी प्रेस के सामने आके जवाब नहीं दिए। और ये सचिन के सुसाइड के केस के बारे में रहीम खान साहब को कुछ भी मालूम नहीं, उनको सिर्फ करप्शन करने का मालूम है, करप्शन के सिवा रहीम खान साहब को कुछ मालूम नहीं। और नगर सभा के बारे में भी बोले आप, नगर सभा में बहुत करप्शन चल रहा है, रहीम खान साहब रिस्पॉन्सिबल है क्या इसके? आप बीदर के बहुत सारे पत्रकार भाइयों हैं, रहीम खान साहब बीदर म्यूनसिपालिटी के मंत्री है और बीदर म्यूनसिपालिटी पूरा डूब गया है, करप्शन में डूबे सो है। 1 लाख दो, नोटरी पे भी खाता कर लेके जाओ, 2 लाख दो, रोड का भी खाता कर लेके जाओ, ये बीदर में सिस्टम चल रहा है। ಜನಪ್ರಿಯ ಅಧ್ಯಕ್ಷ ಸೋಮನಾಥ್ ಪಾಟೀಲ್ ಅವರೇ, ಉಳಿದಂಥ ಎಲ್ಲ ನಮ್ಮ ಪ್ರಮುಖ ನಾಯಕರೇ ಹಾಗೂ ಎಲ್ಲ ಈಶ್ವರ್ ಸಿಂಗ್ ಅವರೇ, ವೀರಪ್ಪ ಅವರೇ, ಶಶಿ ಅವರೇ, ಮಹಿಳಾ ಮೋರ್ಚಾ ಕಾರ್ಯದರ್ಶಿ ಅಧ್ಯಕ್ಷರೇ, ಇನ್ನಿತರ ಎಲ್ಲ ಮಂಡಲ ಅಧ್ಯಕ್ಷರುಗಳೇ, ಎಲ್ಲ ಜಿಲ್ಲೆಯಿಂದ ಬಂದಂಥ ನಮ್ಮ ಕಾರ್ಯಕರ್ತ ಬಂಧು ಭಗಿನಿಯರು, ಈ ತಾನೇ ನಮ್ಮ ಜಿಲ್ಲಾಧ್ಯಕ್ಷರು ಸವಿಸ್ತಾರವಾಗಿ ಬಾಣಂತಿಯರ ಸಾವಿನ ಬಗ್ಗೆ ಮತ್ತು ಸಚಿನ್ ಪಾಂಚಾಳ ಹಾಗೂ ಆತ್ಮಹತ್ಯೆ ಬಗ್ಗೆ ಸವಿಸ್ತಾರವಾಗಿ ಹೇಳಿದ್ದಾರೆ. ಅದು ಪುನರ್ ಉಲ್ಲೇಖ ನಾನು ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ಆ ಒಂದು ಯಾರೇ ಒಬ್ಬ ಸಾಯುವ ಮನುಷ್ಯ ಎಂದು ಅಸತ್ಯ ನುಡಿಯಲ್ಲ, ಸತ್ಯವನ್ನೇ ನುಡಿತಾನೆ. ಇವನ್ ಕೋರ್ಟ್ ಕೂಡ ಅದೇ ಹೇಳುತ್ತದೆ. ಅದರಲ್ಲಿ ರಾಜೀವ್ ಕಪ್ನೂರಾಗಲಿ ಅವರ ಸಹಚರರು ಮತ್ತು ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಉಲ್ಲೇಖ ಆಗಿದೆ. ಇನ್ನಿತರ ಕೆಲವು ಅಧಿಕಾರಿಗಳು, ರಾಜ್ಯ ಮಟ್ಟ ಅಧಿಕಾರಿಗಳ ಹೆಸರು ಕೂಡ ಉಲ್ಲೇಖ ಆಗಿದೆ. ಅದರಲ್ಲಿ ನಾವಿಷ್ಟೇ ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗೆ ಆಗ್ರಹ ಕೂಡ ಮಾಡ್ತೀವಿ. ಅದರಾಗಿದ್ದಂಥ 13 ದಿನ ಆಯಿತು ನಮ್ಮ ಪೊಲೀಸ್ ಇಲಾಖೆ ಇನ್ನೂ ತನಕ ಯಾಕೆ ಅವ್ರಿಗೆ ಬಂಧಿಸಿಲ್ಲ? ಒಂದು ದೊಡ್ಡ ಪ್ರಶ್ನೆ, ಯಕ್ಷ ಪ್ರಶ್ನೆ ಇದೆ. ಯಾಕೆ ಅವರಿಂದ ಒಬ್ಬ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಜಿಯವರ ಪುತ್ರ ಗುಲ್ಬರ್ಗ ಇನ್ಚಾರ್ಜ್ ಸಚಿವರು ಅವ್ರ ಹೆಸರು ಬಂದಂತ ತಾವು ಬಂಧಿಸ್ತಾ ಇಲ್ವಾ? ಅಥವಾ ರಾಜ್ಯ ಸರ್ಕಾರಕ್ಕೆ ತಾವು ಹೆದರ್ತಾ ಇದ್ದೀರಾ? ಯಾಕಂದ್ರೆ ಒಂದು ಎಲ್ಲರೂ ನಿಷ್ಠಾವಂತ ಅಧಿಕಾರಿಗಳು 12 ದಿವಸ ಕಳೆದರೂ ತನಿಖೆಯಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ ಹಾಗೂ ಡೆಲ್ಕೋರ್ಟಿನಲ್ಲಿ ಉಲ್ಲೇಖಿಸಿರುವ ಆರೋಪಿಗಳನ್ನು ಇಲ್ಲಿವರೆಗೆ ಬಂಧಿಸಿಲ್ಲ. ಮುಖ್ಯಮಂತ್ರಿಗಳೇ ತಮ್ಮ ಸಂಪುಟದ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರ ಹೆಸರು ಈ ಡೆಲ್ಕೋರ್ಟ್ನಲ್ಲಿ ಉಲ್ಲೇಖಿಸಿದ್ದು ಸದರಿ ಸಚಿವರ ರಾಜೀನಾಮೆ ಪಡೆಯಬೇಕು ಹಾಗೂ ಸಚಿನ್ ಆತ್ಮಹತ್ಯೆಗಿಂತ 15 ಗಂಟೆಗಳ ಕಾಲ ಅವನ ಸಹೋದರರು ವಿವಿಧ ಠಾಣೆಗೆ ಅಲಿತಿದ್ದರು. ಅಲ್ಲಿ ಸ್ಪಂದಿಸಿದ ಠಾಣಾಧಿಕಾರಿಗಳ ವಿರುದ್ಧ ಕಾರಣರಾದ ಆರೋಗ್ಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಹಾಗೂ ಮಕ್ಕಳ ಕಲ್ಯಾಣ ರಾಜೀನಾಮೆ ನೀಡಲೇಬೇಕೆಂದು ಆಗ್ರಹ ಇದೆ. ಮೇಲ್ಕಂಡ ವಿಷಯಕ್ಕೆ ತಮ್ಮೆಲ್ಲರ ವಿನಂತಿ ಮಾಡಿಕೊಳ್ಳಬೇಕೆಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದು 19 ತಿಂಗಳಲ್ಲಿಯೇ ಅಧಿಕಾರಗಳು, ಹುದ್ದೆದಾರರು ಹಾಗೂ ಅಮಾಯಕರ ಆತ್ಮಹತ್ಯೆಗಳ ಭಾಗ್ಯವನ್ನು ನೀಡಿದೆ. ರಾಜ್ಯಾದ್ಯಂತ 700ಕ್ಕೂ ಹೆಚ್ಚು ಬಾಣಂತಿಯರು, 100ಕ್ಕೂ ಹೆಚ್ಚು ನವಜಾತ ಶಿಶುಗಳು ಸಾವು ಕಾರಣ ಆಗಿರುವುದರಿಂದ ತಮ್ಮ ಸರ್ಕಾರದ ಸಾಧನೆಯಾಗಿದೆ. ಅದೇ ರೀತಿಯಾಗಿ ಭ್ರಷ್ಟಾಚಾರ ಮತ್ತು ಕಮಿಷನ್ ಹಾಗೂ ಸಾಮಗ್ರಿಗಳು ಪೂರೈಕೆಯಾಗಿದೆ. ಕೇಂದ್ರ ಸರ್ಕಾರ ಮಾತೃವಂದನ, ಇಂದ್ರಧನುಷ್ನ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಇವರಿಬ್ಬರ ದುರಂತಕ್ಕೆ ಕಾರಣರಾದ ನೇರ ಹೊಣೆಗಾರಿಕೆಯಾಗಿದ್ದಾರೆ. ಅದಕ್ಕಾಗಿ ತಾವುಗಳು ಇವರಿಬ್ಬರು ರಾಜೀನಾಮೆ ತೆಗೆದುಕೊಂಡು ಮಾತ್ರ ಸೂಕ್ತ ಕ್ರಮ ಕೈ ತೆಗೆದುಕೊಳ್ಳಬೇಕೆಂದು ಒತ್ತಾಯಿಸಿದರು. ನೀವು ಶ್ರೀನಿವಾಸ್ ಚೌಧರಿ ಹೇಳ್ರಿ ಸರ್, ಅವ್ರು ಹೇಳಿಲ್ಲ ಸರ್, ಒಂದಕ್ಕೆ ಹೇಳಲ್ಲ ಅವ್ರಿಗೆ